ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆ ಗಿರಿಗೌಡನದೊಡ್ಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಡೆಯಿತು. ಅಧ್ಯಕ್ಷತೆ ವಹಿಸಿರುವ ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ ಆಡಳಿತ ಅಧಿಕಾರಿಗಳು ಶ್ರೀಯುತ ಎಂ ಮಂಜುನಾಥ್ ಹಾಗೂ ಎಲ್ಲ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ಬಿಂದು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು ಬಂದು ಸರ್ಕಾರದಿಂದ ಸಿಗುವ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಿ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ, ರಕ್ತ ಪರೀಕ್ಷೆ ಕೂಡ ಪಂಚಾಯಿತಿ ವತಿಯಿಂದ ನಡೆಯಿತು. ಈ ಗ್ರಾಮಸಭೆ ಬಹಳ ಶಾಂತಿಯುತವಾಗಿ ಯಶಸ್ವಿಯಾಯಿತು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ರೆವಿನ್ಯೂ ಬಗ್ಗೆ ಸ್ವಲ್ಪ ತೊಂದರೆಯಾಗಿದೆ, ಅದು ಅಧಿಕಾರಿಗಳ ಜೊತೆ ಮಾತನಾಡಿ ಬಗೆಹರಿಸುತ್ತೇನೆ ಹಾಗೂ ಪಂಚಾಯಿತಿ ವತಿಯಿಂದ ಖಾತೆ ಮಾಡುವ ಬಗ್ಗೆ ತೊಂದರೆಯಾಗಿದೆ ಮತ್ತು ಶಾಲೆಗಳು, ಅಂಗನವಾಡಿ ಅಭಿವೃದ್ಧಿ ಮಾಡುತ್ತೇವೆ ಎಂದು ಸಭೆಯಲ್ಲಿ ಎಂ ಮಂಜುನಾಥ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ ಆಡಳಿತ ಅಧಿಕಾರಿಗಳು ಎಂ ಮಂಜುನಾಥ್ ಹಾಗೂ ಎಲ್ಲ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ಬಿಂದು, ಕಾರ್ಯದರ್ಶಿ ಜಿ ಜ್ಯೋತಿ, ಲೆಕ್ಕ ಸಹಾಯಕರು ಕೆಎಚ್ ಕುಮಾರ್, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಸ್ವಸಹಾಯ ಸಂಘದವರು, ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಹಳ್ಳಿ ಭಾಗದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಿನ ಕುಂದುಕೊರತೆಗೆ ಸಂಬಂಧಪಟ್ಟಾಗೆ ಏನಾದ್ರು ಪ್ರಶ್ನೆ ಇದ್ದರೆ ತಾವು ಕೇಳಿದ್ರೆ ಅದಕ್ಕೆ ನಾನು ಅದನ್ನು ನೋಟ್ ಮಾಡ್ಕೊಳ್ತೀನಿ. ಆ ಸಮಸ್ಯೆಗಳೇನಾರಿದ್ರೆ ಬಗೆಹರಿಸ್ಬೋದು. ಪ್ರಶ್ನೆ ಏನಾದ್ರು ಇದ್ದರೆ ಕೇಳಿ ಗ್ರಾಮಸ್ಥರು. ಇಲ್ಲಿ ಬಂದಿರತಕ್ಕಂಥ ಬೆಳೆಗಾರರು, ರೈತರು ಯಾರು ಇದ್ದರೆ ನೀವು ನನ್ನದೇ ಇಲಾಖೆ ಅಂತಲ್ಲ, ರೇಷ್ಮೆ ಇಲಾಖೆನೇ ಆಗಲಿ, ಕೃಷಿ ಇಲಾಖೆನೇ ಆಗಲಿ, ತೋಟಗಾರಿಕೆ ಇಲಾಖೆನೇ ಆಗಲಿ, ಯಾವುದೇ ಇಲಾಖೆಯಲ್ಲಿ ನೀವು ಈ ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಒಂದು ಮನವಿಯನ್ನು ಕೊಡಬೇಕು. ಪಂಚಾಯಿತಿ ಈ ಗ್ರಾಮ ಸಭೆ ಉದ್ದೇಶನೇ ಫಲಾನುಭವಿಗಳ ಆಯ್ಕೆ ಉದ್ದೇಶ. ಜನಗಳಿಗೆ ಆಗಬೇಕಾದಂಥ ಎಲ್ಲ ಅನುಕೂಲಗಳ ಬಗ್ಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಜೊತೆಗೆ ಈ ಒಂದು ಗ್ರಾಮ ಪಂಚಾಯಿತಿಯ ಹೊಸದಾಗಿ ಬಂದಿರುವಂಥ PDO ಮೇಡಮ್ ಅವರು ಕೂಡ ನಮ್ಮ ಒಂದು ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಬರುವಂಥ 2 ಸರ್ಕಾರಿ ಶಾಲೆಗಳಿದೆ. ಆ 2 ಸರ್ಕಾರಿ ಶಾಲೆಗಳನ್ನು ಕೂಡ ಏನೇನು ಶಾಲೆಗಳಿಗೆ ಅಗತ್ಯವಾಗಿ ಏನೇನು ಬೇಕಾಗಿದೆ ಅದನ್ನೆಲ್ಲವನ್ನು ಕೂಡ ಬಂದ ತಕ್ಷಣ ಪಟ್ಟಿ ಮಾಡ್ಕೊಂಡಿದ್ದಾರೆ. ಪಟ್ಟಿ ಮಾಡಿ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಇಲಾಖೆ ವತಿಯಿಂದ ಧನ್ಯವಾದಗಳು. ವಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಮಂಜೂರು ಮಾಡಲಾಗುವುದು. 1ರಿಂದ 5ನೇ ತರಗತಿ 1000 ರೂಪಾಯಿ, 6ರಿಂದ 7ನೇ ತರಗತಿ 1150 ರೂಪಾಯಿ, 8ನೇ ತರಗತಿಗೆ 1250 ರೂಪಾಯಿ, 9ರಿಂದ 10ನೇ ತರಗತಿ 3500 ರೂಪಾಯಿ, ಬಾಲಿಕೆಯರು 1100 ರೂಪಾಯಿ 1ರಿಂದ 5ನೇ ತರಗತಿ, 6ನೇಯಿಂದ 7ನೇ ತರಗತಿ 1250 ರೂಪಾಯಿ, 8ನೇ ತರಗತಿ 1350 ರೂಪಾಯಿ, 9ರಿಂದ 10ನೇ ತರಗತಿ 3500 ರೂಪಾಯಿ. ಅನರ್ಮಲ್ ವೃತ್ತಿಯಲ್ಲಿ ತೊಡಗಿರುವ ನೌಕರ ಮಕ್ಕಳಿಗೆ 3,500 ವರ್ಷಗಳ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಲಾಗುವುದು. PUCಯಿಂದ ಸ್ನಾತಕೋತ್ತರ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸರ್ಕಾರ ನಿಗದಿಪಡಿಸಿದ ಶುಲ್ಕಗಳಲ್ಲಿ ಮಂಜೂರು ಮಾಡಲಾಗುವುದು. ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ಪ್ರಥಮ ಬಾರಿಗೆ ಹಾಗೂ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಿಗೆ ಬಹುಮಾನ ಹಣ ಈ ಕೆಳಗಂಡಂತೆ ವಿತರಣೆ ಮಾಡಲಾಗುವುದು. PUC 20,000, ಪದವಿ BA, BSc, BCom 25,000, ಸ್ನಾತಕೋತ್ತರ ಪದವಿ MA, MSc, MCom 30,000, ತಾಂತ್ರಿಕ ಮತ್ತು ವೈದ್ಯಕೀಯ 35,000. ಆಡಳಿತ ನ್ಯಾಯಾಧೀಕರಣದಲ್ಲಿ ತರಬೇತಿ ಪಡೆಯುತ್ತಿರುವ ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರಿಗೆ 2 ವರ್ಷಗಳ ತರಬೇತಿ ಅವಧಿಯಲ್ಲಿ ಮಾಯಾನ 10,000ಗಳ ಶಿಷ್ಯವೇತನ ಮಂಜೂರು ಮಾಡಲಾಗುವುದು. ಪರಿಶಿಷ್ಟ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿನಿಯರಿಗೆ GNM ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಲಾಗುವುದು. ಪರಿಶಿಷ್ಟ ಜಾತಿ ಜನಾಂಗದವರಿಗೆ, ಸವರ್ಣರಿಂದ ಯೋಜನೆಗೆ ಒಳಪಟ್ಟವರಿಗೆ ಇಲಾಖೆಯಿಂದ ಪರಿಹಾರ ಧನ ಮಂಜೂರು ಮಾಡಲಾಗುವುದು. ಅಂತರ್ಜಾತಿ ವಿವಾದ ದಂಪತಿಗಳಿಗೆ ಈ ಕೆಳಗಂಡಂತೆ ಪ್ರೋತ್ಸಾಹ ಧನ ಮಂಜೂರು ಮಾಡಲಾಗುವುದು. ಪರಿಶಿಷ್ಟ ಜಾತಿಗೆ ಸೇರಿದರ ಗಂಡು ಹೆಣ್ಣು ಸವರ್ಣೀಯರಾಗಿದ್ದರೆ ಅವರಿಗೆ 2.5 ಲಕ್ಷ. ಚಿಕಿತ್ಸಾಲಯ ಸೋಮನಹಳ್ಳಿಯಲ್ಲಿ ಎಲ್ಲ ಥರ ಕಾಯಿಲೆಗಳಿಗೂ ಮೇಲಾಗಿ ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಲ್ಲ, ಬಹಳ ಗಂಭೀರ ಕಾಯಿಲೆಗಳು, ತುಂಬ ಕಾಲದಿಂದ ಇರುವಂಥ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಥರದ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆನ ಕೊಡ್ತೀವಿ. ಈಗ ಜೂನ್ 21 ನಮ್ಮದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಎಲ್ಲ ಇಲಾಖೆಯಿಂದ, ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳಿಂದ, ಯೋಗ ಸಂಘ ಸಂಸ್ಥೆಗಳಿಂದ ವಿಧಾನಸೌಧದ ಮುಂಭಾಗದಲ್ಲಿ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಒಂದು ಯೋಗ ದಿನಾಚರಣೆಯಲ್ಲಿ ಅಲ್ಲಿ ಯೋಗ ಮಾಡುವುದರ ಮೂಲಕ ಒಂದು ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ರೋಗ, ಕ್ಷಯರೋಗ, BP, ಶುಗರು ಇಂಥವಕ್ಕೆಲ್ಲ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಉಚಿತವಾಗಿ ನಾವು
ಪರೀಕ್ಷೆ ಮಾಡ್ತೀವಿ, ಬಿ ಪಿ ಶುಗರ್ ಎಲ್ಲ. ಹಾಗೆ ಗರ್ಭಿಣಿಯರಿಗೆ ಇಂಜೆಕ್ಷನ್ ಪ್ರಾವಿಷನ್ ಇದೆ, ತಾಯಿ ಕಾರ್ಡ್ ಕೊಡ್ತಾರೆ. ನಮ್ಮ ಸಿಸ್ಟರ್ಗಳು, ನಮ್ಮ ಆಶಾ ಕಾರ್ಯಕರ್ತೆಯರು ಗರ್ಭಿಣಿ ದಾಖಲಾತಿ ಮನೆ ಮನೆಗೆ ಬಂದು ಗರ್ಭಿಣಿ ದಾಖಲಾತಿ ಮಾಡಿಕೊಂಡು ಅವ್ರಿಗೆ ಉಚಿತವಾಗಿ ತಾಯಿ ಕಾರ್ಡ್ ಕೊಡ್ತಾರೆ. ಹಾಗೆ ಮಕ್ಕಳುಗಳಿಗೆ ಇಂಜೆಕ್ಷನ್ ಪ್ರಾವಿಷನ್ ಇದೆ, ಉಚಿತವಾಗಿ ಗುರುವಾರ ಮಂಗಳವಾರ ಸೋಮನಹಳ್ಳಿಯಲ್ಲಿ ಮಂಗಳವಾರ ಹಾಕ್ತಾರೆ, ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೋಳಾರಲ್ಲಿ ಗುರುವಾರ ಹಾಕ್ತಾರೆ. ಮತ್ತು ಇವರೆಲ್ಲ ಮಕ್ಕಳುಗಳೆಲ್ಲ ಮನೆ ಹತ್ರ ಬಂದು ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ತಾರೆ. ತೋಟಗಾರಿಕೆ ನಿರ್ದೇಶಕರಾಗಿ ತೋಟಗಾರಿಕೆ ಇಲಾಖೆ ಕೆಂಗೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ತೋಟಗಾರಿಕೆ ಬೆಳೆಯನ್ನು ಬೆಳೆಯುವಂಥ ರೈತರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ವಿವಿಧ ಸೌಲಭ್ಯಗಳು ಇದ್ದಾವೆ. ಅದರಲ್ಲಿ ಬಹುಮುಖ್ಯವಾಗಿ ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಡಿ ಪ್ರತಿ ಹನಿಗೆ ಅಧಿಕ ಬೆಳೆ ಅಂತ, ಅಂದರೆ ಒಂದೊಂದು ಡ್ರಾಪ್ ಹನಿಗೂ ನೀರಿಗೂ ನಾವು ಜಾಸ್ತಿ ಬೆಳೆ ತೆಗಿಬೇಕಂತೇಳಿ ಒಂದು ನಿಟ್ಟಿನಲ್ಲಿ ಡ್ರಿಪ್ ಇರಿಗೇಷನ್, ಏನು ಹನಿ ನೀರಾವರಿ ಅಂತ ಹೇಳ್ತೀವಿ, ಅದು ಒಂದು ಸಬ್ಸಿಡಿ ಕೊಡ್ತೇವೆ. ಇದನ್ನು ಜಾಸ್ತಿ ಪ್ರೋತ್ಸಾಹ ಮಾಡೋಕ್ಕೆ ನಿಟ್ಟಿನಲ್ಲಿ ಎಲ್ಲ ವರ್ಗದ ರೈತರಿಗೆ, ಪರಿಶಿಷ್ಟ ಜಾತಿ ಆಗಿರ್ಬೋದು, ಪಂಗಡ ಆಗಿರ್ಬೋದು, ಸಾಮಾನ್ಯ ರೈತರು, ಮಹಿಳೆ ರೈತರು, ಪುರುಷರಿಗೆ ಎಲ್ರಿಗೂ ಸಮಾನವಾಗಿ 90% ಸಬ್ಸಿಡಿನ ಕೊಡ್ತೀವಿ. ಇಲ್ಲಿ ಸ್ವಂತ ಅಂಗನವಾಡಿ ನಡೀತಾ ಇದೆ. ಇನ್ನು ಗಾಡಿಪಾಳ್ಯ, ಮುಕ್ಕೋಡ್ಲು ಮತ್ತು ನಮಗೆ ಸೋಮನಹಳ್ಳಿ 4 ಶಾಲಾ ಕಟ್ಟಡದಲ್ಲಿ ನಡೀತಾ ಇದೆ. ಮುಕ್ಕೋಡ್ಲಿಗೆ ಸೈಟ್ ಕೊಟ್ಟಿದ್ದಾರೆ. ಸೊ ನಾವು ಅಂಗನವಾಡಿನ ಮಾಡೋದಕ್ಕೆ ಇಲಾಖೆ ಕೊಟ್ಟಿದ್ದೀವಿ. ಅಮೌಂಟ್ ಸ್ಯಾಂಕ್ಷನ್ ಆದ ತಕ್ಷಣ ಮಾಡ್ತೀವಿ. ಮೇಡಮ್, ಸೋಮನಹಳ್ಳಿ 4ರಲ್ಲಿ ಸರ್ ತುಂಬಾ ಚಿಕ್ಕದು ಅಂಗನವಾಡಿ, 10ರಿಂದ 12, 15 ಮಕ್ಕಳು ಕುತ್ಕೋತಾರೆ. ಇದರಲ್ಲಿ ಅರ್ಧ ಇದೆ ಅಂಗನವಾಡಿ. ಅದ್ರಲ್ಲಿ ಫುಡ್ ಇಟ್ಕೋಬೇಕು, ಮಕ್ಕಳು ಕೂರಿಸ್ಕೊಬೇಕು, ಮತ್ತು ಅಲ್ಲೇ ಅಡುಗೆನೂ ಮಾಡಬೇಕು. ಎಲ್ಲದೂ ಆಗಿ ಅಲ್ಲಿ ಮಕ್ಕಳು ಕೂರೋಕ್ಕೂ ಕೂಡ ಜಾಗ ಆಗ್ತಾ ಇಲ್ಲ ಮೇಡಮ್. ಒಂದ್ಸಲ ವಿಸಿಟ್ ಮಾಡಿ ಅದನ್ನ ನೋಡಿ ಮಾಡ್ತಾ ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲು ಸಹಕರಿಸಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಅಧಿಕಾರಿ ವೃಂದ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಎಲ್ರಿಗೂ ಈ ಒಂದು ಗ್ರಾಮ ಸಭೆಗೆ ನಾನು ಸ್ವಾಗತವನ್ನು ಬಯಸ್ತಾ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಮಾತ್ರ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಗ್ರಾಮ ಸಭೆ ಅಂದರೆ ಏನು ಅಂತೇಳಿ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಮೂಲ ಅರ್ಥ ಬಹುಜನಗಳಿಗೆ ಗೊತ್ತಿಲ್ಲ. ಕಾರಣ ಏನಂದರೆ ಗ್ರಾಮ ಸಭೆ ಅಂದರೆ ನಾವು ಕೇಳಬೇಕು, ಅಧಿಕಾರಿಗಳನ್ನ ದಂಡಿಸಬೇಕು, ಮತ್ತು ಅವ್ರನ್ನ ಟೀಕೆ ಮಾಡಬೇಕು ಅನ್ನೋಂಥದ್ದು. ಅದು ತಪ್ಪು. ಮೊದಲನೇದಾಗಿ ಏನಂತಂದರೆ ಈ ಗ್ರಾಮ ಸಭೆ ಅಂದರೆ ಹೆಸರು ಹೇಳ್ತದೆ, ಗ್ರಾಮ ಸಭೆ, ಗ್ರಾಮದಲ್ಲೇ ನಡೆಯುವಂಥ ಸಭೆ. ಪಂಚಾಯಿತಿ ಸಭೆ ಪಂಚಾಯಿತಿನಲ್ಲಿ ನಡೆಯುವಂಥದ್ದು. ಗ್ರಾಮದಲ್ಲಿ ನಡೆಯುವಂತಹ ಸಭೆ ಯಾರು ಮಾಡೋದಂದರೆ ಗ್ರಾಮಸ್ಥರು ಮಾಡುವಂಥದ್ದು. ಇಲ್ಲಿ ನಮ್ಮ ವಿಧಾನಸೌಧದಲ್ಲಿ ಏನು ನಿರ್ಣಯ ಆಗುತ್ತೋ ಅಷ್ಟೇ ಸ್ಥಾನಮಾನವನ್ನು ಗ್ರಾಮ ಸಭೆಗೆ ನೀಡಲಾಗಿದೆ. ಮೊದಲನೇದಾಗಿ ಹೇಳಬೇಕಂದ್ರೆ ಈ ಗ್ರಾಮ ಸಭೆಗಳಿಗೆ ಮೊದಲು ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ. 1992ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ತಂದಾಗ ಸಂವಿಧಾನದ ಪರಿಚಯದ ಅಂತ 243 ವಿಧಿಗೆ ತಿದ್ದುಪಡಿ ತಂದು 29 ಅಂಶಗಳನ್ನು ಸೇರಿಸಿದ್ರು. ಅದರಲ್ಲಿ ಮೊದಲನೇದಾಗಿ 243A ಗ್ರಾಮ ಸಭೆಯನ್ನು ಸೇರಿಸಿದ್ರು. ಆಗಿನಿಂದ ಈ ಒಂದು ಗ್ರಾಮ ಸಭೆಗೆ ಸಂವಿಧಾನಾತ್ಮಕ ಸ್ಥಾನಮಾನ ದೊರೆತಿದೆ. ಅಂದರೆ ಕಾನೂನಾತ್ಮಕವಾಗಿ ಅದು ಮಾಡಲೇಬೇಕು, ಕಾನೂನು ಅದಕ್ಕೆ ಅಧಿಕಾರ ಇದೆ, ಹಕ್ಕಿದೆ ಅನ್ನುವಂಥದ್ದು. ಈ ಒಂದು ಗ್ರಾಮ ಸಭೆ ಯಾರು ಮಾಡೋದು, ಮುಖ್ಯವಾಗಿ ಯಾರು ಮಾಡಬೇಕು ಅಂದರೆ ಗ್ರಾಮ ಪಂಚಾಯಿತಿ ಮಾಡೋವಂಥ ಜವಾಬ್ದಾರಿ ಇದ್ರೇನು, ಆದರೆ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ಗ್ರಾಮಸ್ಥರು. ಈ ಗ್ರಾಮದ ಅಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಗ್ರಾಮಗಳ ಎಲ್ಲ ಜನಗಳು, ವಯಸ್ಕ ಜನಗಳು ಅದರಲ್ಲಿ ಭಾಗವಹಿಸಬೇಕು. ನೀವು ಏನು ನಿರ್ಣಯ ಮಾಡ್ತೀರೋ ಆ ನಿರ್ಣಯಗಳನ್ನು ಗ್ರಾಮ ಪಂಚಾಯಿತಿ ಅನುಷ್ಠಾನ ಮಾಡಬೇಕನ್ನುವಂತಹ ಒಂದು ಕಾನೂನಾತ್ಮಕ ಸ್ಥಾನಮಾನವನ್ನು ನೀಡಿರುವಂತಹದ್ದು ಈ ಒಂದು ಗ್ರಾಮ ಸಭೆ. ಆ ಒಂದು ಗ್ರಾಮ ಸಭೆಯನ್ನು ನಮ್ಮ ಕರ್ನಾಟಕದ ಪಂಚಾಯತ್ ರಾಜ್ ಅಧಿನಿಯಮ 1993ರಲ್ಲಿ ಜಾರಿಗೆ ತಂತು. ಅದನ್ನು ಮತ್ತೆ 2015ರಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಜಾರಿಗೆ ತಂದಿದೆ. ಪ್ರಕರಣ 3A ಮೂರು ಏನಿಂದ ಮತ್ತು Gವರೆಗೂ ಗ್ರಾಮ ಸಭೆಗಳ ಬಗ್ಗೆ ಹೇಳಿದೆ. ಭಾಳ ಮುಖ್ಯವಾಗಿ
ಗ್ರಾಮ ಸಭೆಯ ಪ್ರಕಾರಗಳು 3G ಇದ್ರ ಪ್ರಾಮುಖ್ಯತೆ ಏನಂತಂದರೆ ಗ್ರಾಮ ಸಭೆಯಲ್ಲಿ ಆ ಒಂದು ಗ್ರಾಮ ಪಂಚಾಯಿತಿಯ ಎಲ್ಲ ಒಂದು ಏನು ಬೇಕಾಗಿದೆ, ಏನು ಬೇಡಿಕೆ ಇದೆ, ಏನಾಗಬೇಕು, ಏನು ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಚರ್ಚೆ ಮಾಡಿ ನಿರ್ಣಯಗಳನ್ನು ತಗೊಳ್ಬೇಕಾಗುತ್ತೆ. ಅದನ್ನು ನಿರ್ಣಯಗಳನ್ನು ನೀವೇ ತಗೋಬೇಕಾಗುತ್ತೆ. ಅದನ್ನು ಗ್ರಾಮ ಪಂಚಾಯಿತಿ ಅನುಷ್ಠಾನ ಮಾಡಬೇಕಾಗುತ್ತೆ. ಇದಕ್ಕೆ ಮೂಲ ಏನಂದರೆ ವಾರ್ಡ್ ಸಭೆಗಳು ನಡೆಯುತ್ತೆ. ವಾರ್ಡ್ ಸಭೆಗಳಲ್ಲಿ ಏನು ಕಾಮಗಾರಿಗಳಾಗ್ಬೋದು, ಸಮಸ್ಯೆಗಳಾಗ್ಬೋದು, ಸೌಲಭ್ಯಗಳಾಗ್ಬೋದು ಎಲ್ಲವುಗಳನ್ನು ಗುರುತು ಮಾಡಬೇಕಾಗುತ್ತೆ. ಆ ಒಂದು ಗುರುತಿಸಿದಂಥ ವಾರ್ಡ್ ಸಭೆಗಳ ಒಂದು ವಿಷಯಗಳನ್ನು ಗ್ರಾಮ ಸಭೆಯಲ್ಲಿ ಅಂಗೀಕಾರ ಮಾಡಬೇಕಾಗುತ್ತೆ, ಮಂಡನೆ ಮಾಡಬೇಕಾಗುತ್ತೆ. ಏನೇನು ಹೇಳ್ತೀರೋ, ಈಗ ನೀವು ಇವೆಲ್ಲ ಇಲಾಖೆಗಳ ಸೌಲಭ್ಯಗಳನ್ನು ಹೇಳಿದ್ರು ಮತ್ತು ನಿಮ್ಮ ಸಮಸ್ಯೆಗಳು ಹೇಳಿದ್ರು, ಅವುಗಳೆಲ್ಲನೂ ರೆಕಾರ್ಡ್ ಆಗಿದೆ. ಅದನ್ನು ನಾವು ಮಾಡೋದಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಈ ಒಂದು ವಿಚಾರವಾಗಿ ನಿಮಗೆ ತಿಳಿಸಬೇಕಾದಂಥ ಮತ್ತೊಂದು ಮುಖ್ಯವಾದಂಥ ವಿಷಯ ಏನಂದರೆ, ಈ ಒಂದು ಗ್ರಾಮ ಪಂಚಾಯತಿಗೆ, ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಹೊಸದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿದ್ದಾರೆ. ಖಂಡಿತವಾಗಿ ಒಳ್ಳೆಯ ಒಂದು ಅಧಿಕಾರಿ ಬಂದಿದ್ದಾರೆ, ಕ್ರಿಯಾಶೀಲರು. ಅವರು ಈ ಒಂದು ಗ್ರಾಮ ಪಂಚಾಯಿತಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಖಂಡಿತ ಮಾಡ್ತಾರೆ ಅಂತ ನನಗೂ ನಂಬಿಕೆ ಇದೆ. ಯಾಕೆಂದರೆ ನಾನು ಈ ಒಂದು ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಯಾಗಿ ಅಧಿಕಾರ ವಹಿಸ್ಕೊಂಡ ಮೇಲೆ ಈ ಒಂದು ಅಧಿಕಾರಿ ಬಂದಿರೋವಂಥದ್ದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಿಂದು ಅಂತ ಅವ್ರು ಬಂದಿರೋದು ನನಗೂ ಖುಷಿಯಾಗಿದೆ. ಯಾಕಂದರೆ ಅವರೊಂದು ಕೆಲಸಗಾರರ ಕರ್ತವ್ಯಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾರೆ ಅಂತೇಳಿ ನನಗೆ ಗೊತ್ತಿದೆ. ಯಾಕಂದರೆ ನಾವೆಲ್ಲನೂ ನೋಡಿದ್ವಿ ಮತ್ತು ಅವರ ಒಂದು ಸೇವಾ ಹಿನ್ನೆಲೆಯನ್ನು ಕೂಡ ತಿಳ್ಕೊಂಡಿದ್ವಿ. ಅವ್ರ ಸೇವಾ ಹಿನ್ನೆಲೆ ಅಂತ ಒಳ್ಳೆಯ ಒಂದು ಅಧಿಕಾರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.